ಓಂ ಸುಬ್ರಹ್ಮಣ್ಯಾಯ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಾ, ಮಹತ್ತರವಾದ ಪರ್ವಕಾಲಗಳು, ಪರ್ವ ದಿನಗಳು, ತಿಥಿಗಳು ಬಂದಂತಹ ಸಂದರ್ಭದಲ್ಲಿ ಒಂದು ಸ್ವಲ್ಪ ನಮ್ಮ ಪ್ರಯತ್ನ ಪಟ್ಟಿದ್ದಾದರೆ ಜಪ ಆಗ್ಬೋದು, ಪೂಜೆ ಆಗ್ಬೋದು, ಧ್ಯಾನ ಆಗ್ಬೋದು, ಈ ರೀತಿ ನಾವು ಆ ತಿಥಿಯನ್ನು ಸರಿಯಾಗಿ ಉಪಯೋಗಿಸ್ಕೊಂಡ್ಬಿಟ್ರೆ ನಮಗೆ ಮಾನಸಿಕ ತೃಪ್ತಿ ಇರ್ಬೋದು, ಅನಾರೋಗ್ಯ ಸಮಸ್ಯೆಗಳಿರ್ಬೋದು, ಹಣಕಾಸಿನ ಸಮಸ್ಯೆಗಳಿರ್ಬೋದು, ಗೊಂದಲಗಳಿರ್ಬೋದು, ತೊಂದರೆಗಳಿರ್ಬೋದು, ಆಸ್ತಿಯ ಕಲಹಗಳಿರ್ಬೋದು, ಕುಟುಂಬದ ಕಲಹಗಳಿರ್ಬೋದು, ಉದ್ಯೋಗದ ಕಲಹಗಳಿರ್ಬೋದು. ಆದರೆ ಎಲ್ಲಕ್ಕೂ ಕೂಡ ಇಂತಹ ಕಾಲಗಳನ್ನು ಸಕ್ರಿಯವಾಗಿ ಬಳಸ್ಕೊಂಡಾಗ ಭಾಳಷ್ಟು ಶುಭ ಆಗುತ್ತೆ. ಅಂತಹ ಒಂದು ವಿಶೇಷವಾದ ಪರ್ವ ಕಾಲಗಳಲ್ಲಿ ಇಂದಿನ ಚಂಪಾಷಷ್ಠಿ, ಇಂದು ಚಂಪಾಷಷ್ಠಿ ಇರ್ತಕ್ಕಂತಹ ಈ ಚಂಪಾಷಷ್ಠಿಯ ಮಹತ್ವ ಏನು, ಇದರ ವಿಶೇಷಗಳೇನು, ಇದನ್ನು ಪೂಜೆ ಹೇಗೆ ಮಾಡಬೇಕು, ಯಾವ ರೀತಿ ಈ ದಿನವನ್ನು ಕಳೆಯಬೇಕು, ಇದರಿಂದ ನಮಗೆ ಎಷ್ಟು ಫಲ ಸಿಗುತ್ತೆ ಎಲ್ಲವನ್ನು ತಿಳಿಸ್ಕೊಡ್ತಕ್ಕಂತಹ ಒಂದು ಚಂಪಾಷಷ್ಠಿಯ ಮಹತ್ವ ಏನು ಅಂದರೆ, ಇದು ಸಾಕ್ಷಾತ್ ಸುಬ್ರಹ್ಮಣ್ಯನಿಗೆ ಪ್ರಿಯವಾದ ದಿನ ಕೂಡ ಇದಾಗಿರುತ್ತೆ. ಸುಬ್ರಹ್ಮಣ್ಯನ ನಾವು ವಿಗ್ರಹ ರೂಪದಲ್ಲಿ ನೋಡ್ತೀವಿ, ನಾಗನ ರೂಪದಲ್ಲಿ ನೋಡ್ತೀವಿ, ಹಾಗೆಯೇ ಸುಬ್ರಹ್ಮಣ್ಯನ ಹುತ್ತದ ರೂಪದಲ್ಲಿ ನೋಡ್ತೀವಿ. ಹುತ್ತಕ್ಕೆ ಪೂಜೆ ಮಾಡ್ತಕ್ಕಂಥದ್ದು, ನಾಗ ಬಿಲ್ಲಗಳಿರ್ಬೋದು, ನಾಗ ಎಲ್ಲೋ ಒಂದು ಕಡೆ ವಿಗ್ರಹಗಳಿರ್ಬೋದು. ಇದರ ಮುಖೇನ ನಾವು ಸುಬ್ರಹ್ಮಣ್ಯನ ಆರಾಧನೆ ಮಾಡ್ತಕ್ಕಂಥದ್ದು ಇರುತ್ತೆ. ಈ ಸುಬ್ರಹ್ಮಣ್ಯನ ಆರಾಧನೆಯಿಂದ ನಮಗೆಲ್ಲ ಗೊತ್ತು, ಎಲ್ಲೋ ಒಂದು ಕಡೆ ಸಂತಾನದ ಫಲಗಳು ವಿಫಲ ಆದಾಗ ಅಥವಾ ಸಂತಾನ ಆಗದೇ ಇದ್ದಾಗ ಆ ಸುಬ್ರಹ್ಮಣ್ಯನ ಆರಾಧನೆ, ಹಾಗೆ ಕುಜ ದೋಷ ಇದ್ದಾಗ ಸುಬ್ರಹ್ಮಣ್ಯನ ಆರಾಧನೆ. ಈ ಚಂಪಾಷಷ್ಠಿ ಅಂತಕ್ಕಂಥದ್ದು ಈಗ ಮಾರ್ಗಶಿರ ಮಾಸದ ಈ ಶುಕ್ಲ ಪಕ್ಷದ ಷಷ್ಠಿ ತಿಥಿಯನ್ನು ನಾವು ಚಂಪಾಷಷ್ಠಿ ಅಂತ ಕೂಡ ನಾವು ಕರಿತೀವಿ. ಈ ಚಂಪಾಷಷ್ಠಿ ಇದು ಬಹಳ ವಿಶೇಷವಾಗಿ ಈ ದಿನ ಎಲ್ಲ ಕಡೆ ಸುಬ್ರಹ್ಮಣ್ಯ ಸ್ವಾಮಿಯ ಲಹರಿಗಳಿರ್ತಕ್ಕಂಥದ್ದು. ಇದರ ಒಂದು ಪ್ರಯೋಜನ ಹೇಗೆ ಪಡ್ಕೋಬೇಕು, ಇದು ಭಾರತ ದೇಶಾದ್ಯಂತ ಆಚರಣೆ ಮಾಡ್ಕೊಳ್ತಾರೆ. ಈ ಚಂಪಾಷಷ್ಠಿ, ಸುಬ್ರಹ್ಮಣ್ಯ ಷಷ್ಠಿ ನಮಗೆ ಗೊತ್ತಿರ್ತಕ್ಕಂಥದ್ದು, ನಮಗೆ ಹತ್ತಿರ ಇರತಕ್ಕಂಥ ಹಲವಾರು ಕ್ಷೇತ್ರಗಳಲ್ಲಿ, ಕುಕ್ಕೆ ಕ್ಷೇತ್ರ ಇರ್ಬೋದು, ಘಾಟಿ ಕ್ಷೇತ್ರ ಇರ್ಬೋದು, ಹಾಗೆ ಎಲ್ಲೋ ಒಂದು ಕಡೆ ಆಂಧ್ರದಲ್ಲಿರ್ತಕ್ಕಂಥ ಒಂದು ರಾಹುಕೇತು ದೇವಸ್ಥಾನಗಳಿರ್ಬೋದು, ಇವೆಲ್ಲವನ್ನು ನಾವು ಕಾಳಹಸ್ತಿ ಇರ್ಬೋದು, ಇದೆಲ್ಲದರ ಜೊತೆಗೆ ನಮ್ಮ ಮನೆಯಲ್ಲಿ ನಾವು ಹೇಗೆ ಆಚರಣೆ ಮಾಡ್ಕೋಬೇಕು ಅಂತಕ್ಕಂಥ ಒಂದು ವಿಧಿವಿಧಾನವನ್ನು ತಿಳ್ಕೊಳ್ಳೋಕ್ಕೆ ಇದು ಪ್ರಪಂಚದಾದ್ಯಂತ ಆಚರಣೆ ಮಾಡ್ಕೊಳ್ತಾರೆ. ಇವತ್ತಿನ ದಿನ ಕೆಲವರು ಶಿವನ ಪೂಜೆಯನ್ನು ಕೂಡ ಜಾಸ್ತಿ ಮಾಡ್ಕೋತಾರೆ. ಶಿವ ಆಗಲಿ, ವಿಷ್ಣು ಆಗಲಿ, ಹಾಗೆಯೇ ಶಿವ ಅಥವಾ ಸುಬ್ರಹ್ಮಣ್ಯ, ಇಲ್ಲಿ ಸುಬ್ರಹ್ಮಣ್ಯನ ಪೂಜೆನೂ ಮಾಡ್ತಾರೆ, ಶಿವನ ಪೂಜೆನೂ ಮಾಡ್ತಾರೆ. ಶಿವನ ಒಂದು ಮಾರ್ಥಾಂಡ ಭೈರವ ರೂಪವನ್ನು ಕೂಡ ಇಂದು ಭಾಳ ವಿಶೇಷವಾಗಿ ಪೂಜೆ ಮಾಡ್ತಕ್ಕಂಥದ್ದು. ಇದನ್ನು ಖಂಡೋಬ ದಿನ ಅಂತೂ ಕೂಡ ನಾವು ಕರಿತೀವಿ. ಯಾಕೆ ಅಂತ ಹೇಳಿದ್ರೆ ಇಂದಿನ ದಿನ ರಾಕ್ಷಸರಾದ ಮಲ್ಲ ಮತ್ತು ಮಣಿವರರ ಮೇಲೆ ಜಯ ಆಗಿದ್ದಂತಹ ದಿನ ಕೂಡ ಇದಾಗಿರುತ್ತೆ. ನಾವು ಹಿಂದೆ ರಾಕ್ಷಸರ ಹೆಸರು ಹೇಳ್ಕೊಳ್ತೀವಿ, ಈಗ ನಮ್ಮಲ್ಲಿರ್ತಕ್ಕಂಥ ಕ್ರೂರತ್ವ, ರಾಕ್ಷಸತ್ವ, ಕಂಟಕಗಳನ್ನು ದೂರ ಮಾಡ್ಕೊಳ್ಳೋಕೆ, ಜಯ ಪಡ್ಕೊಳ್ಳೋ ದಿನ ಕೂಡ ಇದಾಗಿರುತ್ತೆ. ಇಂದು ನಾವು ಏನು ಸುಬ್ರಹ್ಮಣ್ಯ ಅಂತೀವಿ, ಕಾರ್ತಿಕೇಯ ಅಂತೀವಿ, ಸ್ಕಂದ ಅಂತೀವಿ, ಹಾಗೆಯೇ ಕುಮಾರಸ್ವಾಮಿ ಅಂತ ಕರಿತೀವಿ, ಎಲ್ಲವನ್ನೂ ಕರೀತಕ್ಕಂಥ ಈ ಭಗವಂತನನ್ನು ಮನೆಯಲ್ಲಿ ಫೋಟೋ ಇಟ್ಟು ಮನೆಯನ್ನು ಶುದ್ಧಿ ಮಾಡಿ ಪೂಜೆ ಮಾಡ್ತಕ್ಕಂಥದ್ದು, ಹುತ್ತದ ಪೂಜೆ ಇರ್ಬೋದು, ಅಥವಾ ಅಭಿಷೇಕದ ಮುಖೇನ ಇರ್ಬೋದು, ಸುಬ್ರಹ್ಮಣ್ಯ ಕ್ಷೇತ್ರ ದರ್ಶನ ಮಾಡ್ಕೊಳ್ತಕ್ಕಂಥದ್ದಾಗ್ಬೋದು, ಅಥವಾ ಪ್ರತಿ ಒಂದು ದಿನ ಪರಿಪೂರ್ಣವಾಗಿ ಒಂದು ಸುಬ್ರಹ್ಮಣ್ಯನ ಆರಾಧನೆ ಮಾಡ್ಕೊಳ್ಳೋದು, ಹಾಗೆ ಓಂ ಶರವಣ ಭವಾಯ ನಮಃ ಹೇಳ್ಕೊಳ್ಳೋದು, ಸುಬ್ರಹ್ಮಣ್ಯ ಅಷ್ಟೋತ್ರ ಹೇಳ್ಕೊಳ್ಳೋದು, ಸುಬ್ರಹ್ಮಣ್ಯನಿಗೆ ನೈವೇದ್ಯ ಅರ್ಪಣೆ ಮಾಡ್ತಕ್ಕಂಥದ್ದು, ಇವೆಲ್ಲದರಿಂದ ಕೂಡ ಬಹಳಷ್ಟು ಶುಭ ಫಲಗಳು ಕೂಡ ಸಿಗ್ತಕ್ಕಂಥ ಜೊತೆಗೆ ಶಿವ ಮತ್ತು ಸುಬ್ರಹ್ಮಣ್ಯನ ಎರಡನ್ನೂ ಕೂಡ ಆರಾಧನೆ ಮಾಡ್ಕೊಳ್ಳೋದ್ರಿಂದ ಸಾಕಷ್ಟು ಶುಭ ಆಗ್ತಕ್ಕಂತಹ ದಿನ ಕೂಡ ಇದಾಗಿರುತ್ತೆ. ಇಂದು ಬಹಳ ವಿಶೇಷವಾಗಿ ಹಿಟ್ಟಿನ ದೀಪಗಳನ್ನು ಜೋಡಿ ದೀಪವನ್ನು ಇಟ್ಟು ಅದಕ್ಕೆ ಪೂಜೆ ಮಾಡೋದ್ರಿಂದ ಈ ಚಂಪಾಷಷ್ಠಿ ಎಷ್ಟೋ ಒಂದು ಫಲವನ್ನು ಕೂಡ ಕೊಡುತ್ತೆ. ಜೋಡಿ ದೀಪಗಳು, ಹಿಟ್ಟಿನ ದೀಪವನ್ನು ತುಪ್ಪ ಹಾಕಿ ದೀಪ ಹಚ್ಚಿ ನೀವು ಓಂ ಶರವಣ ಭವಾಯ ನಮಃ ಈ ಮಂತ್ರ ಹೇಳ್ಕೊಳ್ಳಿ. ರೋಗ ರುಜಿನಗಳು, ಚರ್ಮ ವ್ಯಾಧಿಗಳು ಎಲ್ಲವೂ ಕೂಡ ದೂರ ಆಗೋಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಮನಸ್ಸು ನಿರ್ಮಲವಾಗುತ್ತೆ, ಶತ್ರುಗಳ ಮಿತ್ರರಾಗ್ತಾರೆ, ಎಲ್ಲವೂ ಕೂಡ ಶುಭ ಆಗುತ್ತೆ. ಪ್ರತಿಯೊಂದು ಕೂಡ ಅನುಭವಪೂರ್ವಕ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.